ಸಿಇಟಿ ಪರೀಕ್ಷೆಯಲ್ಲಿ ಜನಿವಾರವನ್ನ ತೆಗೆಸಿದವರಿಗೆ ಈಗ ಶಿಕ್ಷೆಯನ್ನ ಕೊಡಲಾಗಿದೆ. ಪ್ರತಿಷ್ಠಿತ ಪರೀಕ್ಷೆ ಸಿಇಟಿ ಎಕ್ಸಾಮ್ನಲ್ಲಿ ಜನಿವಾರವನ್ನ ತೆಗೆಸಿದವರಿಗೆ ಶಿಕ್ಷೆಯಾಗಿದೆ. ಕೃಪಾನಿಧಿ ಕಾಲೇಜಿನ 3 ಸಿಬ್ಬಂದಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ. ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ಆಗ್ತಿದ್ದಂತೆ ಈಗ ಕ್ರಮವನ್ನ ತೆಗೆದುಕೊಂಡಿದ್ದಾರೆ. ಸಿಬ್ಬಂದಿ ಸುಧಾಕರ್, ಗಿರಿಜಮ್ಮ, ಸರಿತಾ ಇವರನ್ನ ಅಮಾನತು ಮಾಡಲಾಗಿದೆ. ಕೃಪಾನಿಧಿ ಕಾಲೇಜು ಪ್ರಿನ್ಸಿಪಾಲ್ರಿಂದ ಅಮಾನತು ಆದೇಶವನ್ನ ಹೊರಡಿಸಲಾಗಿದೆ. ನೋಡಿ, ಸಿಇಟಿ ಪರೀಕ್ಷೆ ಈಗ ಆಗ್ತಿದೆ. ಈ ಸಂದರ್ಭದಲ್ಲಿ ಕೃಪಾನಿಧಿ ಕಾಲೇಜಿನ ಈ ಎಕ್ಸಾಮ್ ಸೆಂಟರ್ ಏನಿದೆ, ಸಿಇಟಿ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಯೊಬ್ರು ಬಂದಿರ್ತಾರೆ. ಆಗ ಅವರ ಜನಿವಾರವನ್ನ ತೆಗಿಲೇಬೇಕು ಅಂತ ತಾಕೀತ್ ಮಾಡ್ತಾರೆ. ಆಗ ಆ ಪರೀಕ್ಷಾರ್ಥಿ ಆಗಲ್ಲ ಅಂತಾರೆ. ಆದರೂ ಕೂಡ ಆಗಲೇಬೇಕು, ಇಲ್ಲಂತಂದ್ರೆ ಮನೆಗೆ ಹೋಗಿ ನೀವು ಎಕ್ಸಾಮ್ ಬರೆಯೋದೇ ಬೇಡ ಅಂತಾರೆ. ತದನಂತರ ಪೋಷಕರು ಎಲ್ಲಾದ್ರೂ ನನ್ನ ಮಗನ ಭವಿಷ್ಯ ಹಾಳಾಗುತ್ತೆ ಅಂತ ಜನಿವಾರವನ್ನ ತೆಗೆದೇ ಎಕ್ಸಾಮಿಗೆ ಅಟೆಂಡ್ ಆಗ್ತಾರೆ. ಈ ವಿಚಾರವನ್ನ ಮಾಧ್ಯಮಗಳು ಯಾವಾಗ ಸುದ್ದಿಯನ್ನ ಪ್ರಸಾರ ಮಾಡ್ತು, ಕರ್ನಾಟಕ ನ್ಯೂಸ್ ಬೀಟ್ ಕೂಡ ಈ ವಿಚಾರವಾಗಿ ಪ್ರಶ್ನೆಯನ್ನ ಮಾಡಿತ್ತು, ಧ್ವನಿಯನ್ನ ಎದ್ದಿತ್ತು. ಜೊತೆಯಲ್ಲಿ ಇದರ ಬೆನ್ನಲ್ಲೇ ಈಗ 3 ಸಿಬ್ಬಂದಿಯನ್ನ ಸಸ್ಪೆಂಡ್ ಮಾಡಲಾಗಿದೆ. ಅಲ್ಲಿ ಸಿಬ್ಬಂದಿಗಳಾಗಿದ್ದಂತ ಗಿರಿಜಮ್ಮ, ಸರಿತಾ, ಏನು ಸುಧಾಕರ್ ಅಂತ ಕೃಪಾನಿಧಿ ಕಾಲೇಜಿನ ಸಿಬ್ಬಂದಿಗಳಿವರು. ಈಗ ಪ್ರಿನ್ಸಿಪಾಲ್ ಅವರೆಲ್ಲರನ್ನ ಕೂಡ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ. ಜೊತೆಯಲ್ಲಿ ಅಮಾನತುಗೊಳಿಸಿ ತನಿಖೆಗೆ ಆದೇಶವನ್ನ ಕೊಟ್ಟಿದೆ ಅಲ್ಲಿನ ಮ್ಯಾನೇಜ್ಮೆಂಟ್. ತನಿಖೆ ಮುಗಿಯೋವರೆಗೂ ಕೂಡ ನೀವೆಲ್ಲರೂ ಕೂಡ ಸಸ್ಪೆಂಡ್ ಅಲ್ಲಿ ಇರ್ತೀರಿ ಅನ್ನುವ ಆದೇಶ ಹೊರಗೆ ಬಂದಿದೆ. ನೋಡಿ, ವಿದ್ಯಾರ್ಥಿಗಳ ಜನಿವಾರ ತೆಗೆಸಿದ್ದು ನಿಜಕ್ಕೂ ದುರಾದೃಷ್ಟಕರ. ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸರ್ಕಾರ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದೆ. ಶಿಕ್ಷಣ ಸಂಸ್ಥೆ ಮೇಲೆ ದೂರು ದಾಖಲಿಸುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಜನಿವಾರ ತೆಗೆದ ಸಿಬ್ಬಂದಿ ವಿರುದ್ಧ ಕ್ರಮಕ್ಕೂ ಕೂಡ ಸೂಚನೆ ಕೊಟ್ಟಿದ್ದಾರೆ. ವಿಧಾನಸೌಧದಲ್ಲಿ ಸಚಿವ ಎಂಸಿ ಸುಧಾಕರ್ ನೀಡಿರುವಂತಹ ಸ್ಟೇಟ್ಮೆಂಟ್ ಇದು. ನೋಡಿ, ಈಗ ಉನ್ನತ ಶಿಕ್ಷಣ ಸಚಿವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ನೋಡಿ, ಕ್ರಮ ತೆಗೆದುಕೊಳ್ತೀವಿ, ಗಂಭೀರ ವಿಚಾರ ಇದು. ಬಟ್ ಒಂದರ್ಥ ಆಗಲ್ಲ, ಸಿಬ್ಬಂದಿಗಳು ಮಾಡೋ ಕೆಲಸ ಬಿಟ್ಟು ಇಲ್ಲದೆ ಇರುವಂತ ಕೆಲಸಕ್ಕೆ ಜಾಸ್ತಿ ಮೂಗು ತೋರಿಸ್ತಾರೆ. ಹಾಗಾಗಿ ಅವ್ರ ಮೇಲೆ ಕ್ರಮ ಆಗುತ್ತೆ ಅಂತ ಸಚಿವರು ಕೂಡ ಮಾತನಾಡಿದ್ರು. ನೋಡಿ, ನಿನ್ನೆ ಕೃಪಾನಿಧಿ PU ಕಾಲೇಜಲ್ಲಿ ಈ ರೀತಿ ಘಟನೆ ಆಗಿದೆ ಅಂತೇಳಿ ನಮಗೆ ಇವತ್ತು ಬೆಳಗ್ಗೆ ಮಾಹಿತಿ ಬಂತು. ಬಹಳ ದುರದೃಷ್ಟಕರ. ಯಾಕಂದ್ರೆ ಕಳೆದ ವರ್ಷ ಇದೇ ರೀತಿಯಾಗಿ ಆಗಿತ್ತು. ಬೀದರಲ್ಲಾಗಿತ್ತು, ಈ ಥರ ಎಲ್ಲ ಕೆಲವು ಶಿವಮೊಗ್ಗದಲ್ಲಿ ಆಗಿತ್ತು. ನಾವು ಬಹಳ ಗಂಭೀರವಾಗಿ ಆ ವಿಚಾರವನ್ನು ತೆಗೆದುಕೊಂಡಿದ್ವಿ. ಈ ಸತಿ ನಾವು ಪ್ರತಿಯೊಂದು ಸುಮಾರು 745 CET ಪರೀಕ್ಷೆಗಳು ನಡೀತಕ್ಕಂಥ ಕೇಂದ್ರಗಳಲ್ಲಿ ವಿಶೇಷವಾಗಿ ಯಾವ ವಸ್ತ್ರಗಳನ್ನು ಅವರು ಧರಿಸ್ಕೋಬಹುದು, ಏನೆಲ್ಲ ನಿಯಮಗಳನ್ನು ಪಾಲನೆ ಮಾಡಬೇಕು ಅಂತೇಳಿ ಒಬ್ಬರನ್ನ ಅಲ್ಲಿ ನೇಮಕ ಮಾಡೋದನ್ನ ಮಾಡಿದ್ವಿ. ಈಗ ಸರ್ಕಾರಿ ಮತ್ತು ಖಾಸಗಿ ಕಾಲೇಜುಗಳಲ್ಲಿ ನಾವು ಬಳಸ್ಕೊಂಡು ಅದರ ಮೂಲಭೂತ ಸೌಲಭ್ಯ ಬಳಸ್ಕೊಂಡು ನಾವು ಸರ್ಕಾರದ ಕ್ರಮಕ್ಕೆ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಹೀನ ಸುಳಿ ಬೋಳಿಸಿದ್ರು ಕೂಡ ಹೋಗಲ್ಲ ಅಂತ ಒಂದು ಗಾದೆ ಮಾತೇನಿದೆ. ನಾನು ನೋಡಿ, ಕಾಂಗ್ರೆಸ್ಸಿಗರು ಅವಕಾಶ ಸಿಕ್ಕಾಗೆಲ್ಲ ಅಪಮಾನವನ್ನ ಮಾಡ್ತಾರೆ. ಹಿಂದೂಗಳ ಆಚಾರ ವಿಚಾರಗಳಿಗೆ ಅಪಮಾನ ಮಾಡ್ತಾರೆ ಈ ಕಾಂಗ್ರೆಸ್ಸು ಅಂತ. ಕಳೆದ ಬಾರಿಯ ಪರೀಕ್ಷೆಯಲ್ಲೂ ಕೂಡ ಕಲಬುರಗಿಯಲ್ಲಿ ಹೀಗೆ ಆಗಿತ್ತು. ಜನಿವಾರ ತೆಗೆಸಿದ್ದು. ಬೀದರ್ನಲ್ಲಿ ಸಿಇಟಿ ಪರೀಕ್ಷೆಯಲ್ಲಿ ಜನಿವಾರವನ್ನ ತೆಗೆಸಿದ್ರು. ದೊಡ್ಡ ಮಟ್ಟದ ವಿಚಾರ ಆಗಿತ್ತು. ಕಾಂಗ್ರೆಸ್ಗೆ ಹಿಜಾಬ್ ಬೇಕು, ಜನಿವಾರ ಬೇಡ ಇವ್ರಿಗೆ, ಇದು ಬಿಜೆಪಿ ಮಾತು. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ರಾಜ್ಯ ಬಿಜೆಪಿ ಘಟಕ ಅಸಮಾಧಾನವನ್ನ ಹೊರಗಾಕಿದೆ. ನೋಡಿ, ಜನಿವಾರ ತೆಗೆಸಿರೋ ವಿಚಾರ ಕಳೆದ ಬಾರಿ ದೊಡ್ಡ ಮಟ್ಟಕ್ಕೆ ಸದ್ದಾಗಿತ್ತು. ಕಲಬುರಗಿ, ಬೀದರು ಇಲ್ಲೆಲ್ಲ ಹಿಂಗೆ ನಡೆದಿತ್ತು. ನಂತರ ಅವ್ರ ಮೇಲೆ ಕ್ರಮ ಅಂತ ಹೇಳಿದ್ರು, ಒಂದಿಷ್ಟು ಚರ್ಚೆ ಆಗಿತ್ತು. ಬಟ್ ಮತ್ತೆ ವಾಪಸ್ ಇಂಥದ್ದೇ ಕೆಲಸ ಮಾಡಿದ್ದಾರೆ ಅಂತ ಒಂದಿಷ್ಟು ಗಾದಿ ಮಾತೆಲ್ಲ ಹೇಳಿ ಇದು ತುಷ್ಟೀಕರಣ ಮಾಡ್ತಾರೆ ಇವರು. ಹಿಜಾಬ್ ವಿಚಾರ ಇವರಿಗೆ ತಲೆ ಕೆಡಿಸ್ಕೊಳ್ಳಲ್ಲ, ಹಿಜಾಬ್ ಇವ್ರಿಗೆ ಬೇಕು, ಜನಿವಾರ ಬೇಡ. ಹಾಗಾಗಿ ಮತ್ತೆ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸವನ್ನ ಈ ಪಕ್ಷ ಕಾಂಗ್ರೆಸ್ ನಿರಂತರವಾಗಿ ಮಾಡ್ತಾ ಇದೆ ಅಂತ ಎಕ್ಸ್ನಲ್ಲಿ ನಾವು ಪೋಸ್ಟ್ ನೋಡ್ತಿದೀವಲ್ಲ, ಸುದೀರ್ಘವಾಗಿ ಬರೆದು ಬಿಜೆಪಿ ತನ್ನ ಅಸಮಾಧಾನವನ್ನ ಈಗ ಹೊರಗಾಕಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.